Hello everyone, Assalamu alaikum. ഇന്നത്തെ റെസിപ്പി വെജ് പാസ്ത എങ്ങനെ ആക്രച്ചെന്ന് നോക്കാം ബರು. ಫಸ್ಟ್ ಅದಗೈತು ಸೇಜ್ವಾನ್ ಸಾಸ್ ಹೆಂಗನ್ನ ಆಕ್ರಚಂತ ನೋക്കാം ಬರು. ನಾವು ಜೆಂಡು ಕಪ್ ಮೊಲವೆಟ್ರೆ ഒരു തട്ടി ಅದ್ರ ವಾಶ್ ಹಾಕಿದ್ದು ನಾನು ಜ್ಯೂಸ್ ಮಿಷನ್ಗೆ ಇಟ್ಟು ತಗೊಳ್ತವಲ್ಲೆ. പിന്നെ ഒരു 1/4 കപ്പ് തണ്ണി ആഡ് ആക്കിയിട്ട് ഇದ್ರ നല്ല ಗ್ರೈಂಡ್ ಆಕಿಟ್ಟು എടുക്കണം. ನೆಕ್ಸ್ಟ್ ಗ್ಯಾಸ್లో ഒരു ಪ್ಯಾನ್ ಬೇಯಿಸಿಟ್ಟು 1/4 ಕಪ್ ಆಯಿಲ್ ಆ್ಯಡ್ ಆಕಿಟ್ಟು ಕೊಡ್ತವಲ್ಲೆ. ಅದು ಬೆಚ್ಚಾಯಿಂಟು ಬರುമ്പತ್ತಗೂ ಬೆಳ್ಳುಳ್ಳಿ ನಾನು 1/4 ಕಪ್ ಚಿರಿಯ ಕಟ್ಟಾಕಿಟ್ಟು ಇಟ್ಟು ಕೊಡ್ತವಲ್ಲೆ. ಇಂಜಿ 1 ಟೇಬಲ್ ಸ್ಪೂನ್ ಇಟ್ಟಿಟ್ಟು ತೆಲ್ಲು ಫ್ರೈ ಆಕಿಟ್ಟು എടുക്കണം. ഇത്തില് കളർ ചേഞ്ച് ആയിട്ട് വരുമ്പോഴത്തേക്ക് ഗ്രൈൻഡ് ആക്കിയ ಮೊಲ್ಲೂರು പേസ്റ്റ് ഉണ്ടല്ലേ അത് ഇട്ടിട്ട് കൊടുക്കണം. 1/4 കപ്പ് അത്ര തണ്ണി ആഡ് ആക്കിയിട്ട് അതിൽ മിക്സ് ആക്കിയിട്ട് കൊടുത്തോല്ലേ. പിന്നെ ഒരു 2 മിനിറ്റ് ഇതിൽ സോട്ട് ആക്കിയിട്ട് എടുക്കണം. ಈ 2 ಮಿನಿಟ್ ಆयल പിന്നെ ನಾನು ಇದರ നല്ല ಮಿಕ್ಸ್ ಹಾಕಿದ್ದು ಮುಚ್ಚಿದೋರು 1/4 ಗಂಟೆ ತೋಲೆ ಇದರ ನಾನು ಬೇಪಾಟಿ ಉಂಟುಲ್ಲೆ ಮಿಡಲ್ ಇದರ ಚಕ್ಕ ಹಾಕಿಕೊಂಡು ಅಡಿಗೆ പിടിക്കറാച്ചಂತ 1/4 ಗಂಟೆ ಆयल പിന്നെ ಇದಕ್ಕೆ ನಾನು ತೆಲ್ಲ ಮಿಕ್ಸ್ ಹಾಕಿದ್ದು ಟೊಮೆಟೊ ಸಾಸ್ 1 ಟೇಬಲ್ ಸ್ಪೂನ್, ಸೋಯಾ ಸಾಸ್ 1 ಟೀ ಸ್ಪೂನ್, ವಿನೆಗರ್ 1 ಟೇಬಲ್ ಸ್ಪೂನ್, ಟೇಸ್ಟಿಗೆ ಬೇನಾಯ್ತರ ಉಪ್ಪು, ಪಂತಾರ 1 ಟೇಬಲ್ ಸ್ಪೂನ್ ಇಟ್ಟಿದ್ದು നല്ല ಮಿಕ್ಸ್ ಹಾಕಿದ್ದು ಕೊಡ್ತವಲ್ಲೆ. ಇದು ಸೈಡ್ಲು ಆಯಿಲ್ ಬುಟ್ಟೊಂದು ಬರ್ಮತ್ತಗೂ ಗ್ಯಾಸ್ ಆಫ್ ಹಾಕೊಂಡು ಸೇಜ್ವಾನ್ ಚಟ್ನಿ ರೆಡಿ ಆಯ್ತು. ಇದುಂಡಲ್ಲಿ ಚಪ್ಪ ಎಲ್ಪಿನ ನಿಂಗೆ ಫ್ರಿಜ್ಜಲ್ಲಿ ಬೆಚ್ಚಿತ್ತು ಇದ್ರ ಎತ್ತರ 1 12 ಹೆಂಗೆ ಸ್ಟೋರ್ ಹಾಕಿದ್ದು ಬೇಕಾ. ಗ್ಯಾಸ್లో ஒரு இடத்துல தண்ணி ಬೆಚ್ಚಿತ್ತು ಅದಲ್ಲಿ ಬೆಚ್ಚ ಎಲ್ಪಿನ ನಾ ಪಾಸ್ತಾ ಇಟ್ಟು ಕೊಡ್ತವಲ್ಲ ಜೆಂಡು ಕಪ್ ಹತ್ರ ಟೇಸ್ಟಿಗೆ ಬೇನೆ ಹತ್ರ ಉಪ್ಪು ಎಣ್ಣೆ 1 ಟೀ ಸ್ಪೂನ್ ಇಟ್ಟಿದ್ದು ಮಿಕ್ಸ್ ಹಾಕಿತ್ತು ಕೊಡ್ಕೊಂಡು പിന്നെ ഈ പാസ്തతో ಬೇಪಾಟಿತ್ತು എടുക്കണം. പിന്നെ ഒരു പാത്രം വെച്ചിട്ട് ಅದಕ್ಕೆ ನಾನು ಬಟರ್ 1 ಟೇಬಲ್ ಸ್ಪೂನ್ ಹತ್ರ ಇಟ್ಟಿದ್ದು ಕೊಡ್ತವಲ್ಲ. ಅದು ಮೆಲ್ಟ್ ಆಗಿ ಬರ್ಬೋದು ಕ್ಯಾರೆಟ್ 1/4 ಕಪ್ಪು, ಕ್ಯಾಪ್ಸಿಕಮ್ 1/4 ಕಪ್ಪು, ಬ್ರೋಕೊಲಿ 1/4 ಕಪ್ಪು, ಮಶ್ರೂಮ್ 1/4 ಕಪ್ಪು ഏതെല്ലാം വെജീസ് ഉണ്ടോ അത് ആഡ് ആക്കിയിട്ട് കൊടുക്കറും. അതിൽ ഇട്ടിട്ട് ഞാനിവിടെ ഒരു 2 മിനിറ്റ് സോട്ട് ആക്കിയിട്ട് എടുത്തവല്ലേ. ചെമ്മ ಬೇಪಾಟನ್ನು ಚೊಂತಿಲ್ಲ ഒരു 1 ಮಿನಿಟ್ ಇಲ್ಲ 2 ಮಿನಿಟ್ ಬೇಪಾಟಿ ಹೆಂಗೆ ಮೈ ಅದ್ರ ಇಟ್ಟದ್ದು ಸಪ್ರೇಟ್ ಬೇಕನು. ಸೇಮ್ ಅದೇ ಪ್ಯಾನ್ಗೆ ನಾವು 2 ಟೇಬಲ್ ಸ್ಪೂನ್ ಬಟರ್ ಇಟ್ಟು ಕೊಡ್ತವಲ್ಲ. ಅದು ಮೆಲ್ಟ್ ಆಗಿ ಬರ್ಬೋದಕ್ಕೂ ಬೆಳ್ಳುಳ್ಳಿ ಚಿರಿಯ ಕಟ್ಟಾಕಿದ್ದು 1 ಟೇಬಲ್ ಸ್ಪೂನ್ ಇಟ್ಟು ಕೊಡ್ಕೊಂಡು ಮೈದಾದ ಪುಡಿ 1 ಟೇಬಲ್ ಸ್ಪೂನ್ ಇಟ್ಟಿದ್ದು ತೆಲ್ಲ ಸೋಟೆ ಹಾಕಿದ್ದು ಕೊಡ್ಕೊಂಡು ಗ್ಯಾಸ್ರ ಫ್ಲೇಮ್ ಮಾತ್ರ ನಾವು ಸ್ಲೋ ಬೇಯಿಸಿಂಡ್ರಲ್ಲೇ. ಪಾಲು ನಾವು 2 ಕಪ್ ಆ್ಯಡ್ ಆಕಿತ್ತು ಕೊಡ್ತವಲ್ಲ. ಅದ್ರ ಅಪ್ಪಮೇ ಮಿಕ್ಸ್ ಹಾಕೊಂಡು ಇಲ್ಲಂಟೆ ಮೈದಾ ಉಡೋಡ ಗಟ್ಟಿ ಎತ್ತಿಗಿಟ್ರು. ಇದು ತಿಕ್ಕಾಯಿಂಟು ಬರ್ಮತ್ತಗೂ ಇದಕ್ಕೆ ಟೇಸ್ಟಿಗೆ ಬೇನೆ ಹತ್ರ ಉಪ್ಪು, ಒರಿಗಾನೋ 1 ಟೀ ಸ್ಪೂನ್, ಪೆಪ್ಪರ್ ಪುಡಿ 1 ಟೀ ಸ್ಪೂನ್, ಸೇಜ್ವಾನ್ ಸಾಸ್ 1 ಟೇಬಲ್ ಸ್ಪೂನ್ ಇಟ್ಟು ಕೊಡ್ತವಲ್ಲ. ನಿಂಗೆ ಎತ್ತರ ಬೇನು ಖಾರತ್ತಿಗೆ ಹತ್ರ ಇಟ್ಟು ಕೊಡ್ಕೊರು. ಇದೆಲ್ಲ ನಲ್ಲ ಇಟ್ಟು ಮಿಕ್ಸ್ ಹಾಕಿತ್ತು ಕೊಡ್ಕೊಂಡು പിന്നെ ನಾವು ಬೇಪಾಟಿಯ ಪಾಸ್ತಾ ಇಟ್ಟು ಕೊಡ್ತವಲ್ಲ. പിന്നെ ಫ್ರೈ ಹಾಕಿ ವೆಜ್ಜೀಸ್ ಇಟ್ಟು നല്ല ಮಿಕ್ಸ್ ಹಾಕೋನು. ലാസ്റ്റിಗೆ ನಾವು ಸ್ಪ್ರಿಂಗ್ ಆನಿಯನ್ ಇಟ್ಟು ಕೊಡ್ತವಲ್ಲ. ಕೊತ್ತಂಬರಿ ಚಪ್ಪಿಂದಂಗೆ ಅದು ಓಕೆ. പിന്നെ ಚೀಸ್ 1 ಟೇಬಲ್ ಸ್ಪೂನ್ ಇಟ್ಟಿತ್ತು ಮುಚ್ಚಿತ್ತು 1 ಮಿನಿಟ್ ಬೇಪಾಟೋನು. ಚೀಸ್ ಮೆಲ್ಟ್ ಆವರತ್ತಲ್ಲ ಮಾತ್ರ ಬೇಪಾಟಿಂಗ್ ಮೈ. ಚೀಸ್ ಮೆಲ್ಟ್ ಆಯಲ್ പിന്നെ ಅದರ ಮಿಕ್ಸ್ ಹಾಕಿತ್ತು ಗ್ಯಾಸ್ ಆಫ್ ಹಾಕಿತ್ತು ಬಿಟ್ಟಂಗೆ ಆಯಿತು. വീഡിയോ ഇഷ്ടമായിട്ടെങ്കിൽ വീഡിയോത്തെ ലൈക്ക് ആക്കറു, ഷെയർ ആക്കറു, ചാനലിൽ സബ്സ്ക്രൈബ് ആക്കറു, ഇൻസ്റ്റാഗ്രാമിലും ഫോളോ ആക്കറു. ನಾನು ನಿಂಗೆ നെക്സ്റ്റ് ഡിഫറെൻ്റ് ആയ റെസിപ്പിയിൽ അത്തത്തോളം. അസ്സലാമു അലൈക്കും, ടേക്ക് കെയർ.